ಪ್ರೀತಿಸಿ ಮದುವೆಯಾದ ಗಂಡನಿಗಾಗಿ ಶಿಕ್ಷಕಿಯೊಬ್ಬರು ಗಂಡನ ಮುಂದೆ ಧರಣಿ ಕುಳಿತಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಪ್ರೌಢಶಾಲೆ ಶಿಕ್ಷಕಿ ಶಾಂತಾಬಾಯಿ 2017ರಲ್ಲಿ ಪ್ರತಾಪ್ ಎಂಬುವರನ್ನ ಮದುವೆಯಾಗಿದ್ರು. ಆದರೆ ಪ್ರತಾಪ್ ಶಾಂತಾಬಾಯಿಯನ್ನ ಮದುವೆಯಾಗಿದ್ದನ್ನ ಮುಚ್ಚಿಟ್ಟು ಮತ್ತೊಂದು ಮದುವೆ ಆಗಿದ್ದಾರಂತೆ. ಹೀಗಾಗಿ ನೊಂದ ಶಾಂತಾಬಾಯಿ ನನಗೆ ಗಂಡ ಬೇಕು ಅಂತ ಮನೆ ಮುಂದೆ ಧರಣಿ ಕುಳಿತಿದ್ದಾರೆ. ಇನ್ನು ಶಾಂತಾಬಾಯಿ ಸಹ ಪ್ರತಾಪ್ ಜೊತೆ ವಿವಾಹವಾಗುವ ಮುನ್ನ ಮತ್ತೊಂದು ಮದುವೆಯಾಗಿ ಡಿವೋರ್ಸ್ ಕೊಟ್ಟಿದ್ರಂತೆ. ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನನಗೆ ನ್ಯಾಯ ಬೇಕು ಅಂತ ಶಾಂತಾಬಾಯಿ ಕಣ್ಣೀರು ಹಾಕಿದ್ದಾರೆ. ಪತಿ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಮನನೊಂದ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಂಗಳೂರಿನ ಗಾಯತ್ರಿ ನಗರದಲ್ಲಿ ನಡೆದಿದೆ. ರಾಕೇಶ್ ಎಂಬಾತನನ್ನ ವಿಂಧ್ಯಾಶ್ರೀ ಪ್ರೀತಿಸಿ ಮದುವೆಯಾಗಿದ್ರಂತೆ. ಆದರೂ ಸಹ ಬೇರೆ ಯುವತಿಯರ ಜೊತೆಗಿನ ಲವ್ವಿ ಡವ್ವಿ ಮಾತ್ರ ನಿಂತಿರಲಿಲ್ಲ. ಇದರಿಂದ ನೊಂದು ಹೋಗಿದ್ದ ವಿಂಧ್ಯಾಶ್ರೀ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರಕರಣ ಸಂಬಂಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪತಿ ರಾಕೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ನೆಲಮಂಗಲದಲ್ಲಿರುವ ಹೆದ್ದಾರಿ ಡಾಬಾದಲ್ಲಿ ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದವರನ್ನ ಪೊಲೀಸರು ಬಲೆಗೆ ಕೆಡವಿದ್ದಾರೆ. ದಾಬಾಸ್ಪೇಟೆಯಲ್ಲಿ ವಾಸವಿದ್ದ ಜಮ್ಮು ಕಾಶ್ಮೀರದ ಶಂಶುದ್ದೀನ್ ದೊಡ್ಡೇರಿ ಗ್ರಾಮದ ಎಚ್ಪಿ ಜಮ್ಮು ಪಂಜಾಬಿ ಡಾಬಾದಲ್ಲಿ ಲಾರಿ ಚಾಲಕರಿಗೆ ಗಾಂಜಾ ಮಾರಾಟ ಮಾಡ್ತಾ ಇದ್ದ. ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು 450 ಗ್ರಾಂ ಗಾಂಜಾ ಹಾಗೂ 450 ಗ್ರಾಂ ಬುಕ್ಕಿ ಜಪ್ತಿ ಮಾಡಿದ್ದಾರೆ. ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸರು 80 ಲಕ್ಷ ಮೌಲ್ಯದ ರಕ್ತ ಚಂದನವನ್ನ ದುರ್ಬಳಕೆ ಮಾಡಿಕೊಂಡ ಆರೋಪ ಕೇಳಿಬಂದಿದೆ. ಕಳೆದ ಅಕ್ಟೋಬರ್ನಲ್ಲಿ ಪ್ರಕರಣವೊಂದರ ಸಂಬಂಧ ಮಂಗಳೂರಿಗೆ ಹೋಗಿದ್ದ ಖಾಕಿ ಟೀಂ ಬೆಳ್ತಂಗಡಿ ಸಮೀಪದ ಬೇನೂರು ಫಾರೆಸ್ಟ್ ಬಳಿ 750 ಕೆಜಿ ತೂಕದ ರಕ್ತ ಚಂದನವನ್ನ ವಶಕ್ಕೆ ಪಡೆದಿದ್ರು. ನಂತರ ಅದನ್ನೆಲ್ಲ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬಂದಿದ್ರು. ನಂತರ ಕಾನೂನು ಪ್ರಕಾರ ಕೇಸ್ ದಾಖಲಿಸಿ ಎಲ್ಲಾ ವಸ್ತುಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗಿತ್ತು. ಆದರೆ ರಕ್ತಚಂದನ ವಶಪಡಿಸಿಕೊಂಡ ಕುರಿತು ಕೋರ್ಟ್ ಗಮನಕ್ಕೆ ತಂದಿಲ್ಲ. ಸ್ಥಳೀಯ ಪೊಲೀಸರಿಗೂ ಮಾಹಿತಿಯನ್ನ ನೀಡಿಲ್ಲ. ಅಷ್ಟೇ ಯಾಕೆ ಯಾವುದೇ ಕೇಸ್ ಕೂಡ ರಿಜಿಸ್ಟರ್ ಮಾಡಿಲ್ಲ. ಹೀಗಾಗಿ ಪೊಲೀಸರ ಮೇಲೆಯೇ ಅನುಮಾನ ಶುರುವಾಗಿದೆ. ಬಳ್ಳಾರಿ ಜಿಲ್ಲೆಯ ಕುಡತಿನಿಯ ಬಿಟಿಪಿಎಸ್ ಆಕ್ಸಿಜನ್ ಪ್ಲಾಂಟ್ನಲ್ಲಿ ಆಕ್ಸಿಜನ್ ಫಿಲ್ಲಿಂಗ್ ಮಾಡುವ ವೇಳೆ ಸ್ಫೋಟವಾಗಿದ್ದು 3 ಗಾಯಗೊಂಡಿದ್ದಾರೆ. ಸ್ಫೋಟದ ತೀವ್ರತೆಯಿಂದಾಗಿ ಕಾರ್ಮಿಕರಿಗೂ ಬೆಂಕಿ ಹೊತ್ಕೊಂಡಿದೆ. ಓರ್ವನ ಸ್ಥಿತಿ ಗಂಭೀರವಾಗಿದೆ. ಸದ್ಯ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಬಿಟಿಪಿಎಸ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಹಾಡಹಗಲೇ ಕಾರಾಗೃಹದಿಂದ ವಿಚಾರಣಾಧೀನ ಕೈದಿ ಪರಾರಿಯಾದ ಸಂಬಂಧ ಸಬ್ ಜೈಲ್ ಮುಖ್ಯ ವೀಕ್ಷಕ ವೈಐ ಬುಗ್ನಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜೈಲು ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿಯೇ ಕೈದಿ ಪರಾರಿಯಾಗಿದ್ದಾನೆ ಅಂತ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಕೊಲೆಯತ್ನ, ದೊಂಬಿ, ಜಾತಿ ನಿಂದನೆ ಸೇರಿದಂತೆ ಒಟ್ಟು 6 ಪ್ರಕರಣಗಳಲ್ಲಿ 15 ದಿನದ ಹಿಂದಷ್ಟೇ ಆರೋಪಿ ಕಾದಿರ ಸಾಬ್ ರಾಜೇ ಖಾನ್ ನನ್ನ ಪೊಲೀಸರು ಬಂಧಿಸಿದ್ರು. ಆದರೆ ಜೈಲು ಸೇರಿದ 2 ವಾರದಲ್ಲಿ ಸಬ್ ಜೈಲ್ನ ಮುಖ್ಯ ದ್ವಾರದ ಕೀ ಬಳಸಿ ಆರೋಪಿ ಪರಾರಿಯಾಗಿದ್ದಾನೆ. ಕೊಪ್ಪಳದ ಹುಬಿನಾಳ ಗ್ರಾಮದಲ್ಲಿ ಕಿಡಿಗೇಡಿಗಳು ಪುನೀತ್ ನಾಮಫಲಕ ಹಾಗೂ ಕನ್ನಡ ಬಾವುಟಕ್ಕೆ ಅವಮಾನ ಮಾಡಿದ್ದಾರೆ. ಕಿಡಿಗೇಡಿಗಳು ಅಪ್ಪು ನಾಮಫಲಕವನ್ನ ತೆಗೆದುಕೊಂಡು ಹೋಗಿ ಕೆರೆಯಲ್ಲಿ ಎಸೆದಿದ್ದಾರೆ. ಆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪುನೀತ್ ನಾಮಫಲಕ ಕಿತ್ ಹಾಕಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸದ್ಯ ಪ್ರಕರಣ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ಸದಸ್ಯ ಪತ್ರಯ್ಯ ಸೇರಿ 2 ಬಂಧಿಸಲಾಗಿದೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಅವಮಾನ ಮಾಡಿದ್ದಕ್ಕಾಗಿ ಅಭಿಮಾನಿಗಳು ಗ್ರಾಮದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಹೋಳಿ ಹಬ್ಬದ ಸಂಭ್ರಮ ಕಳೆಕಟ್ಟಿದೆ. ರಾಮ್ ಅಂಡ್ ಕೋ ವೃತ್ತದಲ್ಲಿ ಯುವತಿಯರು ಡಿಜೆ ಸಾಂಗ್ಗೆ ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ರಾಮ್ ಅಂಡ್ ಕೋ ಗೆಳೆಯರ ಬಳಗದಿಂದ ರಂಗೋತ್ಸವ ಆಯೋಜಿಸಲಾಗಿತ್ತು. ರಂಗೋತ್ಸವದಲ್ಲಿ ಸಾವಿರಾರು ಯುವತಿಯರು ಮಕ್ಕಳು ಸಹ ಭಾಗವಹಿಸಿದ್ರು. ಡಿಜೆ ಸಾಂಗ್ಗೆ ಯುವತಿಯರು ಕುಣಿದು ಕುಪ್ಪಳಿಸಿದ್ರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಯೋಗಾಲಯದಲ್ಲಿ ಬೃಹತ್ ಗಾತ್ರದ ಹಾವೊಂದು ಪ್ರತ್ಯಕ್ಷವಾಗಿದೆ. ಪ್ರಾಣಿಶಾಸ್ತ್ರ ವಿಭಾಗದ ಪ್ರಯೋಗಾಲಯದಲ್ಲಿ ಹಾವು ಕಾಣಿಸಿಕೊಂಡಿದ್ದು ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಬಂದ ಸ್ನೇಕ್ ಸ್ವಾಮಿ ಹಾವನ್ನ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಯ ದೇವತ್ಕಲ್ನಲ್ಲಿ ಸಿಎಂ ಬೊಮ್ಮಾಯಿ ಹಲವು ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟರು. ಈ ವೇಳೆ ಸಿಎಂ ಬೊಮ್ಮಾಯಿ ಟಗರು ಮರಿ ಹಾಗೂ ಕಂಬಳಿ ನೀಡಿ ದೇವತ್ಕಲ್ ಗ್ರಾಮಸ್ಥರು ಸಿಎಂ ಅವರನ್ನ ಸನ್ಮಾನಿಸಿದ್ರು. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ದೇವತ್ಕಲ್ ಏತ ನೀರಾವರಿ ಯೋಜನೆಗೆ ಹಣಕಾಸು ಅನುಮೋದನೆ ನೀಡಲಾಗಿದೆ ಅಂತ ಹೇಳಿದ್ರು. ಅಲ್ಲದೆ ದೇವತ್ಕಲ್ ಅಭಿವೃದ್ಧಿಗಾಗಿ ಸಿಎಂ 1 ಕೋಟಿ ಘೋಷಿಸಿದ್ರು. ಯಾವ್ಯಾವ ಗ್ರಾಮದಲ್ಲಿ ನೀವು ವಾಸ್ತವ ಮಾಡ್ತೀರಿ ಅಲ್ಲಿ ಮೂಲಭೂತ ಸೌಕರ್ಯ ಏನಾದ್ರು ಕೊಡ್ತಾ ಇದ್ರೆ
ಅವುಗಳನ್ನು ಮಾಡಿಕೊಡೋಣ. ಅದು 50 ಲಕ್ಷ ಆಗಲಿ 1 ಕೋಟಿ ಆಗಲಿ, ಅದಕ್ಕೆ ದೇವದ ಕಲ್ಲಿಗೆ ಅಶೋಕನ ಗ್ರಾಮ ವಾಸ್ತವ್ಯ ಮಾಡಿದ ನೆನಪಿಗಾಗಿ 1 ಕೋಟಿ ರೂಪಾಯಿಯನ್ನ ಕೊಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.